ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಾವು ಯಾವಾಗಲೂ ಚಪಾತಿ, ಪಲ್ಯ, ಬೀಟ್ರೋಟ್ ಪಲ್ಯ ಅಂದ್ಕೊಂಡಿದ್ದೀವಿ. ಇದೊಂದು ವೆರೈಟಿ ಸ್ನ್ಯಾಕ್ಸು, ಪಿಝಾನಾದರೂ ಅಂದ್ಕೊಳ್ರಿ, ರೋಲ್ ಆದರೂ ಅಂದ್ಕೊಳ್ರಿ, ಮತ್ತು ಒಂದು ಸಿಂಪಲ್ಲಾಗಿ ಬೀಟ್ರೋಟ್ ಜ್ಯೂಸು. ಅದೇ ನಾನು ಎಕ್ಸ್ಟ್ರಾ ಇದು ಮಾಡಿಲ್ಲ, ಈ ಪಲ್ಯದಲ್ಲೇ ಇದು ಮಾಡ್ಕೊಂಡಿದ್ದು. ನೋಡಿ ಎಷ್ಟು ಹೆಲ್ತಿಗೆ ಒಳ್ಳೆಯದು. ಮಕ್ಳಿಗೆ ಈ ಥರ ಮಾಡ್ಕೊಂಡು ಕೊಟ್ಟರೆ, ಯಾವಾಗಲೂ ಚಪಾತಿ ಪಲ್ಯ ಅನ್ನೋದಕ್ಕಿಂತ ಇದು ಸೂಪರಾಗಿರುತ್ತೆ. ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಗೋಧಿ ಹಿಟ್ಟು ತೊಗೊಳ್ಳೋಣ. ಇವಾಗ ನಿಮ್ಮದು ಕ್ವಾಂಟಿಟಿ ನೋಡಿ ಎಷ್ಟು ಜನಕ್ಕೆ ಏನು ಅಂತ. ಒಂದು ಸ್ವಲ್ಪ ಉಪ್ಪು, 1 ಸ್ಪೂನು ಸಕ್ಕರೆ, ಒಂದು ಸ್ವಲ್ಪ 2-3 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಈ ಥರ ಮಿಕ್ಸ್ ಮಾಡಿ, ಏನಿಲ್ಲ ನೀವು ಚಪಾತಿ ಹಿಟ್ಟಿನ ಅದಕ್ಕೆ ಮಿದ್ದಿದ್ದೀರಲ್ಲ, ಸೇಮ್ ಅದೇ ಅದಕ್ಕೆ ಮಿದ್ದಿ ಒಂದು ಅರ್ಧ ಗಂಟೆ 1 ಅವರು ರೆಸ್ಟ್ ಮಾಡಿ, ಹಿಟ್ಟನ್ನ ರೆಸ್ಟ್ ಮಾಡೋಕ್ಕೆ ಬಿಡಿ. ಒಂದು ಬಟ್ಟೆ ಮುಚ್ಚೋ, ಇಲ್ಲಾಂದರೆ ಪ್ಲೇಟ್ ಮುಚ್ಚೋ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಜವಾಗ್ಲೂ ನೀವು ಒಂದು ಸಲ ಮಾಡಿಕೊಡಿ. ಬೇಕಾದ್ರೆ ಮಕ್ಳಿಗೆ ತುಂಬ ಇಷ್ಟಪಡ್ಕೊಂಡು ತಿಂತಾರೆ, ಮಕ್ಕಳಿಗೆಲ್ಲ ದೊಡ್ಡವ್ರಿಗೂ ಇಷ್ಟಪಡ್ಕೊಂಡು ತಿಂತಾರೆ. ನೋಡಿ, ಇದು ಚೆನ್ನಾಗಿ ಹಿಟ್ಟು ಮಿದ್ದಿ ನಾನು ಸೈಡ್ಗೆ ಇಟ್ಟಿದ್ದೀನಿ. ಎಣ್ಣೆ ಏನಾಗಿಲ್ಲ, ಅವಾಗ ಹಿಟ್ಟು ಕಲಿಸ್ಬೇಕಾದ್ರೆ ಏನು ಎಣ್ಣೆ ಹಾಕಿದ್ನೋ ಅಷ್ಟೇ ಎಣ್ಣೆ ನಾನು ಹಾಕಿರೋದು. ಎಕ್ಸ್ಟ್ರಾ ಇವಾಗೇನು ಹಾಕೋದು ಬೇಡ. ಒಂದು ಬಟ್ಟೆಯಲ್ಲಿ ನೀಟಾಗಿ ಮುಚ್ಚಿಡೋಣ ಸೈಡ್ಗೆ. ಒಂದು 1/2 ಅವರು 1 ಅವರು. ಇವಾಗ ನಮಗೆ ಪಲ್ಯಕ್ಕೆ ಏನೇನು ಬೇಕು ಅಂದರೆ ಸಣ್ಣಗೆ ಹಚ್ಕೋಬೇಕಿದೆಲ್ಲ. ಇವಾಗ ಡ್ರೈ ಫ್ರೂಟ್ಸು ತೊಗೊಂಡಿದ್ದೀನಿ ನಾನು. ಡ್ರೈ ಫ್ರೂಟ್ಸಲ್ಲಿ ನಿಮ್ಮ ಮನೇಲಿ ಯಾವುದಿದ್ರೂ ತೊಗೊಳ್ರಿ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ತೊಗೊಳ್ರಿ. ನಾನು ಬಾದಾಮಿ, ಗೋಡಂಬಿ ಮತ್ತು ಗಸಗಸೆ, ಎಳ್ಳು ಮತ್ತು ಕೊಬ್ಬರಿ ತೊಗೊಂಡಿದ್ದೀನಿ. ಕಾಯಿ ಬೇಡ ಅಂದ್ಬಿಟ್ಟು ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಕೊಬ್ಬರಿ ಇಲ್ಲ, ಕಾಯಿ ಇದೆ ಅಂತಂದರೆ ಕಾಯೇ ತೊಗೊಳ್ರಿ, ಸರಿನಾ? ಅದನ್ನು ಇವಾಗ ಸಣ್ಣಗೆ ಹಚ್ಕೋಬೇಕು, ಟೈಮ್ ಆಗುತ್ತೆ ಅಂತ ನಾನೇನು ಮಾಡ್ದೆ, ಜಾರ್ಗೆ ಹಾಕಿ ಸ್ವಲ್ಪ ಆ ಕಡೆ ನುಣ್ಣಗಲ್ಲ, ಆ ಕಡೆಯಿಂದ ತರ್ತರೆ ಎಲ್ಲ ಲೈಟಾಗಿ ಬಾಯಿಗೆ ಸಿಗಬೇಕಾದ ಅಷ್ಟು ನಾನು ತರ್ತರೆಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಬಾಣಲೆಗೆ ಎಣ್ಣೆನೋ ಇಲ್ಲಾಂದರೆ ತುಪ್ಪನೋ, ನಾನು ತುಪ್ಪನೇ ಹಾಕ್ತಾಯಿದ್ದೀನಿ. ತುಪ್ಪನೇ ಹಾಕಿ, ಯಾಕೆಂದರೆ ಎಣ್ಣೆ ಹಾಕಿದ ಕಾಮನ್ ಇದರಲ್ಲೇನು ಜಾಸ್ತಿ ಬೇಕಾಗಲ್ಲ ನಿಮಗೆ. 1-2 ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದು ಕಾಯ್ದಾದ್ಮೇಲೆ ಈರುಳ್ಳಿ, ನಮ್ಗೆ ಎಷ್ಟು ಬೇಕು ಈರುಳ್ಳಿ ನೀವು ಎಷ್ಟು ಬೇಕಾದ್ರೂ ಹಾಕೊಳ್ರಿ. ಆದರೆ ಎಷ್ಟು ಸಣ್ಣಗೆ ಹಚ್ಚಿರಬೇಕು ಅಂದರೆ ಅಷ್ಟು ಸಣ್ಣಗೆ ಹಚ್ಚಿರ್ಬೇಕು ನೀವು. ಕ್ಯಾರೆಟು ಅಷ್ಟೇ ಸಣ್ಣಗೆ ನಾನು ತುರ್ಕೊಂಡಿದ್ದೀನಿ. ಅದನ್ನು ನಾವು ರಸ ಹಿಂಡಬೇಕು ನೀಟಾಗಿ. ನಿಮ್ಗೆ ಎಷ್ಟು ರಸ ಹಿಂಡೋಕ್ಕೆ ಸಾಧ್ಯ ಅಷ್ಟು ನೀಟಾಗಿ ಹಿಂಡ್ಬಿಟ್ಟು ನಾವು ಒಂದು ಕಡೆ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಅಷ್ಟರಲ್ಲೂ ನಾವೇನು ತುರ್ಕೊಂಡಿದ್ವಲ್ಲ ಅಷ್ಟರಲ್ಲೂ ಅಷ್ಟೇ. ನಾನು ಇದೊಂದು ಸ್ವಲ್ಪ ಬಾಯಿಗೆ ಸಿಗಲಿ ಅಂತ ದಪ್ಪೋದ್ರಲ್ಲಿ ತುರ್ಕೊಂಡಿದ್ದೀನಿ. ನೀವು ಸಣ್ಣರಲ್ಲಿ ತುರ್ಕೊಂಡ್ರೆ ಇನ್ನೂ ಈಸಿಯಾಗಿ ನಿಮ್ಗೆ ರಸ ಬಂದುಬಿಡುತ್ತೆ. ಹಿಂಗೆ ಜಾಸ್ತಿ ಪ್ರೆಸ್ ಮಾಡೋ ಅವಶ್ಯಕತೆ ಇರೋದೇ ಇಲ್ಲ. ಇವಾಗ ನಾನು ದಪ್ಪೋದ್ರಲ್ಲಿ ತುರ್ಕೊಂಡಿದ್ದೆ, ಅದರಿಂದ ಒಂದು ಸ್ವಲ್ಪ ಗಟ್ಟಿಗೆ ಪ್ರೆಸ್ ಮಾಡ್ತಾಯಿದ್ದೀನಿ. ಇವಾಗ ಅದರಲ್ಲಿ ಏನಿದೆಯೋ ರಸ ಅದನ್ನೆಲ್ಲ ಫುಲ್ಲು ಬರಬೇಕು. ಆ ಥರ ಹಿಂಡಿ ಸೈಡಿಗೆ ಎತ್ತು ಮಾಡಿಕೊಳ್ಳ್ರಿ. ಇವಾಗ ನಾನು ಈರುಳ್ಳಿ ಹಾಕಿದ್ನೆಲ್ಲ ಚೆನ್ನಾಗಿ ಬಾಡಿಸ್ಬೇಕಷ್ಟೇ, ಅಂದರೆ ಚೆನ್ನಾಗಿ ಬೇಯಲೂಬಾರ್ದು, ಈ ಕಡೆಗೆ ಏನೂ ಬೇಡದು. ಆಮೇಲೆ ಈ ಸಣ್ಣಗೆ ಕರಿಬೇವಿನ ಸೊಪ್ಪು ಮತ್ತು ಹಸಿರುಮೆಣ್ಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರುಮೆಣ್ಸಿನ್ಕಾಯಿ ಹಾಕಿ. ನಮ್ಮನೇಲಿ ಖಾರ ತಿಂತಾರೆ, ಅದರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಯಿತಾ? ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸೋಣ. ಅದರಲ್ಲಿ ಅಂದರೆ ಇದರಲ್ಲೇನು ಎಣ್ಣೆ ಮತ್ತು ಬೆಣ್ಣೆ ತುಪ್ಪ ಏನು ಜಾಸ್ತಿ ಹಾಕಿಲ್ಲ, ಸುಮ್ಮನೆ ಅದು ತಳ ಕಚ್ಕೋಬಾರ್ದು ಅಂದ್ಬಿಟ್ಟೆ. ಅದನ್ನು ಇವಾಗ ನಾವು ಜ್ಯೂಸು ನಾನು ಎತ್ತಿಟ್ಕೊಂಡಿದ್ದೀನಿ. ಇದನ್ನು ನಾನು ಚೆನ್ನಾಗಿ ಹಿಂಡ್ಬಿಟ್ಟು ಮಾಡ್ಕೊಂಡಿದ್ದೀನಿ ಸೈಡ್ಗೆ. ನೋಡಿ, ಇದನ್ನು ಇವಾಗ ಹಾಕೊಳ್ಳೋಣ. ನಾವೇನು ಹಿಂಡಿ ಮಾಡ್ಕೊಂಡಿದ್ವಲ್ಲ ಬೀಟ್ರೋಟು, ಈ ಬೀಟ್ರೋಟ್ ಜಾಗಕ್ಕೆ ನೀವು ಕ್ಯಾರೆಟು ಹಾಕೋಬೋದು, ಆಮೇಲೆ ತರಕಾರಿಗಳೆಲ್ಲ ಹಾಕೋಬೋದು. ನಿಮ್ಗೆ ಏನು ಇಷ್ಟನೇ ಇಲ್ಲಾಂದರೆ ಬರೀ ಡ್ರೈ ಫ್ರೂಟ್ಸಲ್ಲೇ ಮಾಡ್ಬೋದು. ಇದು ಅದು ಅಂತೆಲ್ಲ, ಮತ್ತು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಅದನ್ನು ಹಂಗೆ ಡ್ರೈ ಮಾಡ್ಕೊಂಡು ರೋಸ್ಟ್ ಮಾಡ್ತಾ ಇರಬೇಕು. ಅಂದರೆ ನೀವು ಏನೇ ತೊಗೊಂಡ್ರೂ ಸ್ವಲ್ಪ ಉಪ್ಪು ಹಾಕೋಣ. ಇವಾಗ ತಳ ಒಂದು ಸ್ವಲ್ಪ ಗಟ್ಟಿಗಿರ್ಬೇಕು, ಆ ಥರ ತೊಗೊಳ್ರಿ. ಯಾಕಂದರೆ ಇದು ಸೀದೋಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ನೀವು ತಳ ಗಟ್ಟಿಗಿರೋದು ತೊಗೊಳ್ರಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ರುಚಿಗೆ ಉಪ್ಪು ಬೇಕೋ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಾದಮೇಲೆ ಇವಾಗ ಮಸಾಲೆ ಸ್ವಲ್ಪ ಹಾಕಬೇಕು. ಧನಿಯಾ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡ್ರು ಮತ್ತು ಪೆಪ್ಪರ್ ಪೌಡ್ರು, ಮತ್ತು ನಿಮ್ಗೇನಾದರೂ ಇವಾಗ ಬಿರಿಯಾನಿ ಪೌಡ್ರು ಅಂದರೆ ಬಿರಿಯಾನಿ ಪೌಡ್ರ್ ಇಷ್ಟ, ಇಲ್ಲಾಂದರೆ ಇದು ಏನಪ್ಪ ಮ್ಯಾಗಿ ಇದು ಮಸಾಲೆ ಇದ್ದರೆ ಮ್ಯಾಗಿ ಮಸಾಲ, ಒಟ್ಟಿನಲ್ಲಿ ಏನು ಬೇಕಾದರೂ ಆ್ಯಡ್ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ನಿಮ್ಮದು. ಅದೇ ಹಾಕ್ಬೇಕು ಇದೇ ಹಾಕ್ಬೇಕು ಏನಿಲ್ಲ. ಇವಾಗ ನಾನು ಗರಂ ಮಸಾಲ, ಧನಿಯಾ ಪುಡಿ, ಚಿಲ್ಲಿ ಪೌಡ್ರು, ಆಮೇಲೆ ಒಂದು ಸ್ವಲ್ಪ ಬಿರಿಯಾನಿ ಪೌಡ್ರ್ ಇತ್ತು ಅದನ್ನು ಹಾಕಿದ್ದೀನಿ. ಅಕಸ್ಮಾತ್ ನಿಮ್ದು ಏನಾದ್ರೂ ಇವಾಗ ನಿಮ್ಮ ಹತ್ರ ಏನಾದ್ರೂ ಪಿಜ್ಜಾ ಇಲ್ಲಾಂದರೆ ಪಿರಿ ಮಸಾಲ, ಇವಾಗೆಲ್ಲ ವೆರೈಟಿ ಮಸಾಲೆ ಸಿಗುತ್ತಲ್ಲ, ನೀವು ಅದನ್ನು ಯಾವುದು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇವಾಗೆಲ್ಲ ನಾನು ಮಸಾಲೆ ಹಾಕಿ ಫುಲ್ಲು ಡ್ರೈ ಮಾಡ್ತಾಯಿದ್ದೀನಿ. ನೀರಿನ ಅಂಶ ಫುಲ್ಲು ನಿಲ್ಲಾಗಿದೆ, ಏನಿಲ್ಲ ಅದರಲ್ಲಿ. ಇವಾಗ ನಾವೇನು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ, ಅಂದರೆ ಪೌಡ್ರ್ ಮಾಡ್ಕೊಂಡು, ಅದನ್ನು ನಾನು ಅಷ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಇದನ್ನು ಚೀಸ್ ಹಾಕ್ತಾಯಿದ್ದೀನಿ. ಚೀಸೇ ಮೇಯ್ನು. ಚೀಸ್ ಬೇಡ ಅಂದರೆ ನಿಮಗೆ ಇದು ಮಾಡಿ, ಅದೇನೋ ಅಯ್ಯೋ ಹಾಕಲೇಬೇಕು ಅಂತ ಏನಿಲ್ಲ, ಇದ್ದರೆ ಹಾಕಿ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಅದನ್ನು 1 ಬೌಲ್ ಹಾಕಿದ್ನಲ್ಲ, 1 ಬೌಲು ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ
ಇವಾಗ ಅದರಲ್ಲೂ ಕೊಬ್ಬರಿಲೂ ಎಣ್ಣೆ ಇರುತ್ತೆ, ಆಮೇಲೆ ಬಾದಾಮಿಲೂ ಎಣ್ಣೆ ಇರೋದ್ರಿಂದ ಒಂದು ಸ್ವಲ್ಪ ಇವಾಗಲೇ ಹಾಕಿ ನೀವು ರೋಸ್ಟ್ ಮಾಡ್ತಾ ಇರಬೇಕು. ಇವಾಗಲೇ ನಾನು ಇದನ್ನು ಹಾಕ್ತಾಯಿದ್ದೀನಿ, ಚೀಸಾಗಿ ನೀಟಾಗಿ ಅದನ್ನೆಲ್ಲ ರೋಸ್ಟ್ ಮಾಡ್ಕೊಳ್ಳೋಣ. ನೀಟಾಗಿ ರೋಸ್ಟ್ ಮಾಡಬೇಕು. ಅದು ಇವಾಗ ನಾವು ಚಪಾತಿಗೆ ಹಾಕಿ ಲಟ್ಟಿಸ್ತೀವಲ್ಲ, ಅದು ನೀರಿದ್ರೆ ಎಲ್ಲ ಓಪನ್ ಬಂದ್ಬಿಡುತ್ತೆ ಅಂತ ಅಷ್ಟೇ ರೀಸನ್, ಇನ್ನೇನಿಲ್ಲ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇವಾಗ ಲಾಸ್ಟಿಗೆ ಕೊತ್ತಂಬರಿ, ಪುದೀನ ನಾನು ಹಚ್ಚಿ ಎರಡು ಮಿಕ್ಸ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. ಕೊನೆಗೆ ನಿಮ್ಮದು ಆಪ್ಷನಲ್ಲು ನಿಂಬೆಹಣ್ಣಿನ ರಸ ಹಾಕೋದು, ಬೇಕು ಅಂದರೆ ಹಾಕಿ, ಬೇಡ ಅಂದರೆ ಬಿಡಿ. ಟೊಮೊಟೊ ಹಾಕ್ಬೋದು, ಆದರೆ ಅದು ರಸ ಬಿಟ್ಕೊಳ್ಳೋದ್ರಿಂದ ಅದು ನಾವು ಲಟ್ಟಿಸ್ಬೇಕಾದ್ರೆ ಇದಾಗುತ್ತೆ ಅಂತ ನಾನು ಹಾಕೊಂಡಿಲ್ಲ ಅಷ್ಟೇ. ನಿಮ್ಗೆ ಇಷ್ಟ ಇತ್ತು ಅಂತಂದರೆ ಪಾರಮ್ ಟೊಮೊಟೊ ನೀವು ಹಾಕೋಬೋದು. ಆಮೇಲೆ ನಿಂಬೆಹಣ್ಣು ಅಷ್ಟೇ ನಿಮ್ಗೆ ಆಪ್ಷನಲ್ಲು, ನಾನು ಹಾಕೊಂಡಿದ್ದೀನಿ. ಯಾಕೆಂದರೆ ಇವಾಗ ಒಂದು ಸ್ವಲ್ಪ ಲೈಟಾಗಿ ಬೆಲ್ಲ ಬೇರೆ ಹಾಕತ್ತಾಯಿದ್ದೀನಿ. ಹುಳಿ, ಉಪ್ಪು, ಖಾರ ಎಲ್ಲ ಒಂಥರ ಸ್ಪೈಸಿ, ಸ್ವೀಟು ಎಲ್ಲ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾನು ನಿಜವಾಗ್ಲೂ ಹಾಕಂತಾಯಿದ್ದೀನಿ. ನೀವು ಒಂದು ಸಲ ಹಾಕೊಂಡು ನೋಡಿ. ಯಾಕೆ ಇಷ್ಟು ಸಲ ಚೆನ್ನಾಗೈತೆ ನಿಜವಾಗ್ಲೂ ಒಂದು ಸಲ ಮಾಡಿಕೊಡಿ ಮಕ್ಕಳಿಗೆ, ದೊಡ್ಡವ್ರಿಗೂ ಮಾಡಿಕೊಡಿ. ತುಂಬ ಇಷ್ಟಪಟ್ಟು ಖುಷಿಪಟ್ಟು ತಿಂತಾರೆ. ಯಾಕೆಂದರೆ ನಾನು ಮಾಡಿಕೊಟ್ಟಾಗಲೂ ಅಷ್ಟೇ ನಮ್ಮನೆ ತುಂಬ ಖುಷಿ ಪಟ್ಕೊಂಡು ತಿಂದರು, ಅದಕ್ಕೋಸ್ಕರ ಅಷ್ಟೇ. ಇವಾಗ ಅದಾಗಿದೆ, ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ನಾನು ಗೋಧಿ ಹಿಟ್ಟನ್ನ ಮಿದ್ದಿಟ್ಟಿದ್ನಲ್ಲ, ಇದು ಗೋಧಿ ಹಿಟ್ಟು ಬರೀ ನೀವು ಮೈದಾ ಹಿಟ್ಟನ್ನು ನೀವು ಯೂಸ್ ಮಾಡ್ಕೋಬೋದು. ಇವಾಗ ಗೋಧಿ ಹಿಟ್ಟನ್ನ ಮಡಗಿದ್ನಲ್ಲ, ಇದು ತುಂಬ ಸಾಫ್ಟಾಗಿದೆ. ಒಂದು ಮುಕ್ಕಾಲು ಅವರ್ ಆಗಿತ್ತೇನೋ. ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕೊಂಡು, ಇವಾಗ ಎಣ್ಣೆ ಏನೂ ಹಾಕೋಕ್ಕೆ ಹೋಗ್ಬೇಡ್ರಿ ನೀವು. ಇವಾಗ ಸ್ವಲ್ಪ ಹಿಟ್ಟನ್ನ ಉದುರಿಸ್ಕೊಂಡು ಅದನ್ನು ಕೈ ಗಂಟಂಗೆ ನೋಡ್ಕೊಂಡು, ನಿಮಗೆ ಉಂಡೆ ಯಾವ ಕ್ವಾಂಟಿಟಿಲಿ ಬೇಕು, ಇವಾಗ ಅಗಲ ಆಗಬೇಕಾ ಇಲ್ಲ ಚಿಕ್ಕಗೆ ಬೇಕಾ ಅದ್ರಲ್ಲಿ ನೋಡ್ಕೊಂಡು ನೀವು ಉಂಡೆ ಹಾಕಿ. ನಾನು ಅಷ್ಟು ದೊಡ್ಡದು ಬೇಡ, ಅಷ್ಟು ಚಿಕ್ಕದು ಬೇಡ ಅಂತ ನೋಡಿ ನಾನು ಸಣ್ಣಗೆ ಉಂಡೆ ಹಾಕ್ಕೊಂಡಿದ್ದೀನಿ. ನೋಡಿ ಇಷ್ಟಪ್ಪ. ನಿಮಗೆ ಬೇಕಾದ್ರೆ ಇದಕ್ಕಿಂತ ಸಣ್ಣದು ಹಾಕೋಬೋದು, ಇಲ್ಲಾಂದ್ರೆ ಇದಕ್ಕಿಂತ ದೊಡ್ಡದು ಹಾಕೋಬೋದು. ಅದು ನಿಮ್ಮ ಇಷ್ಟ, ಹೆಂಗೆ ಬೇಕಾದ್ರೂ ನೀವು ಉಂಡೆ ಮಾಡ್ಕೊಂಡು ಸೈಡ್ಗೆ ಇಟ್ಕೋಬೇಕು. ಇದ್ರ ಫುಲ್ ಎಲ್ಲ ಉಂಡೆ ಮಾಡಿ ನಾನು ಸೈಡ್ಗೆ ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ಎಲ್ಲ ಒಂದು ಕಡೆ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇದು ಬಿಸಿಲೂ ಚೆನ್ನಾಗಿರುತ್ತೆ, ಬಿಸಿಗಿಂತ ಆರಿದ್ಮೇಲೆ ಇನ್ನೂ ಸೂಪರಾಗಿರುತ್ತೆ. ಆರಿದ್ಮೇಲೆ ತುಂಬ ಟೇಸ್ಟಿ ಬರೋದು. ನೀವೇನಾದ್ರು ಮಧ್ಯಾಹ್ನ ಮಡಗಿ ಸಾಯಂಕಾಲ ಮಕ್ಕಳು ಬರೋ ಟೈಮ್ಗಂತೂ ಕೊಟ್ಟರೆ ತುಂಬ ಖುಷಿ ಪಡ್ತಾರೆ. ನೋಡಿ ಇವಾಗ ನಾವು ಸೇಮ್ ಚಪಾತಿನ ಹೇಗೆ ಲಟ್ಟಿಸ್ತೀವೋ ಇದನ್ನೇನು ಫೋಲ್ಡ್ ಮಾಡಿ ಏನು ಲಟ್ಟಿಸೋದೇನು ಬೇಡ. ಒಂದೇ ಲೇಯರಾಗಿ ನೀಟಾಗಿ ತೆಳ್ಳಗೆ ಬರಬೇಕದು. ಎಷ್ಟು ತೆಳ್ಳಗೆ ಒತ್ತಕ್ಕೆ ಸಾಧ್ಯನೋ ಅಷ್ಟು ತೆಳ್ಳಗೆ ಒತ್ತರಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ನೋಡಿ, ಇಷ್ಟು ತೆಳ್ಳಗಿರಬೇಕು. ಇಷ್ಟು ತೆಳ್ಳಗಿದ್ರೆ ನಿಜವಾಗ್ಲೂ ಸಾಕತ್ತಾಗಿ ಬರುತ್ತೆ. ಯಾಕೆಂದರೆ ತುಂಬ ರೋಸ್ಟು ಆದರೆ ಚೆನ್ನಾಗಿರುತ್ತೆ. ಇವಾಗ ಅಕಸ್ಮಾತ್ ಒಳಗಡೆ ಬೆಂದಿಲ್ಲ ಅಂತಂದರೆ ಒಂಥರ ತಿನ್ನೋಕ್ಕೂ ಒಂಥರ ಇದಾಗುತ್ತೆ. ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ನಾವು ಚಪಾತಿ ಲಟ್ಟಿಸ್ಕೊಳ್ಳೋಣ. ನೋಡಿ ಈ ಥರ ಇವಾಗ ಲಟ್ಸಿದಾಯ್ತಲ್ವಾ. ಇವಾಗ ನಾವು ಮಧ್ಯಕ್ಕೆ ನಾವೇನು ಮಾಡ್ಕೊಂಡಿರ್ತೀವಲ್ಲ ಬೀಟ್ರೋಟು, ಅದನ್ನು ಹಾಕಿ ನಾವು ಸುತ್ತಲೂ ಕೈಯಲ್ಲೇ ನೀಟಾಗಿ ಎಲ್ಲ ಕಡೆಗೂ ಆಗಂಗೆ ಎಲ್ಲ ಹಾಕಬೇಕು. ಸ್ಪೂನಲ್ಲಿ ಇದರಲ್ಲೆಲ್ಲ ಆಗಲ್ಲ. ಅದಕ್ಕೆ ಕೈಯಲ್ಲಿ ನೀಟಾಗಿ ನಮ್ಗೆ ಎಷ್ಟು ಅದು ಬೇಕೋ, ಚಪಾತಿ ನಾವು ಎಷ್ಟು ಲಟ್ಸಿದ್ದೀವೋ ಅದಕ್ಕೆ ಎಷ್ಟಾಗುತ್ತೋ ಅದನ್ನು ನೋಡ್ಕೊಂಡು ನಾವು ನೀಟಾಗಿ ನಾವು ಒಂದು ಕಡೆಯಿಂದ ನೋಡಿ ಈ ಥರ ಹಾಕಬೇಕು. ಅದು ನಿಧಾನ ಆಗುತ್ತೆ, ನಿಧಾನ ಆದರೂ ಪರವಾಗಿಲ್ಲ ಅಂತ ನೀಟಾಗಿ ನೀವು ಹಾಕಬೇಕು. ಇವಾಗ ಹಾಕಿದ್ದಾಗಲ್ವ, ಇನ್ನೊಂದು ಚಪಾತಿ ಲಟ್ಟಿಸ್ಕೊಂಡು ಅದ್ರ ಮೇಲೆ ನೀವು ಹಾಕಿ, ಅದನ್ನು ಹಾಕಿ ಸುತ್ತಲೂ ಸೆಂಟ್ರಲ್ಲೆಲ್ಲ ಪ್ರೆಸ್ ಮಾಡಿ ಒಂದು ಸ್ವಲ್ಪ ಅದ್ರ ಮೇಲೆ ಒಂದು ಸ್ವಲ್ಪ ಹಿಟ್ಟು, ನಾವು ಏನು ಗೋಧಿ ಹಿಟ್ಟು ಲಟ್ಟಿಸೋದು ತೊಗೊಂಡಿದ್ವಲ್ಲ ಆ ಲಟ್ಟಿಸೋದಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಾಕಿ, ಅಕಸ್ಮಾತ್ ಅಂಟಿಸ್ತೈತೆ ಅಂದರೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಈ ಥರ ಲಟ್ಟಿಸಿ. ಇಲ್ಲ ಅದೇನು ಅಂಟಿಸಲ್ಲ ಅಂತಂದರೆ ಒಂದು ಸ್ವಲ್ಪ ಹಂಗೆ ಏನು ಪ್ರೆಸ್ ಮಾಡಿ ಏನು ಒತ್ತೋ ಅವಶ್ಯಕತೆ ಇಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇನ್ನೊಂದು ಸಲ ಹಂಗೆ ಲಟ್ಟಿಸ್ರಿ ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಇದನ್ನು ಇವಾಗ ನೋಡಿ ಈ ಥರ ನಿಧಾನಕ್ಕೆ ಎತ್ಕೋಬೇಕು. ಯಾಕಂದ್ರೆ ಲಟ್ಟಿಸಿರ್ತೀವಲ್ವ, ಕಚ್ಕೊಳ್ಳುತ್ತೆ ಅಂತ ನಿಧಾನಕ್ಕೆ ಎತ್ಕೊಂಡು ನಾನು ಆಲ್ರೆಡಿ ಒಂದು ತವನ ಬಿಸಿಗೆ ಇಟ್ಟಿದ್ದೀನಿ. ತವ ಆದರೂ ಇಡಿ ಮತ್ತು ಹೆಂಚಾದರೂ ಇಡ್ಬೋದು, ಇದರಲ್ಲೇನು ಅದೇ ಇಡಬೇಕು ಇದೇ ಇಡಬೇಕು ಅಂತೇನಿಲ್ಲ. ಇವಾಗ ನೀಟಾಗಿ ನಮಗೆ ಎರಡೂ ಕಡೆ ಒಂದು ಸ್ವಲ್ಪ ರೋಸ್ಟ್ ಆಗಲಿ. ನೋಡಿ ಈ ಥರ ನೋಡಿ, ಇವಾಗ ಏನೂ ಓಪನ್ ಆಗಿಲ್ಲ. ನಮಗೆ ನೀರಿನ ಅಂಶ ಇದ್ದರೆ ಓಪನ್ ಆಗಿಬಿಡುತ್ತೆ, ಎಲ್ಲ ಈಚೆ ಬಂದುಬಿಡುತ್ತೆ, ತಿನ್ನೋಕೆ ಒಂಥರ ಚೆನ್ನಾಗಿರಲ್ಲ. ಯಾಕೆಂದರೆ ಬೀಟ್ರೂಟ್ ಕಲರ್ನ ಒಬ್ಬೊಬ್ರು ಇಷ್ಟಪಡಲ್ಲ, ಬ್ಲೇಡ್ ಥರ ಇರ್ತೈತೆ ಅಂದರೆ ತುಂಬ ಜನ ಇಷ್ಟಪಡಲ್ಲ. ಅದಕ್ಕೋಸ್ಕರ ನೀವು ಈ ಥರ ಮಾಡಿದ್ರೆ ಅದು ಓಪನ್ ಆಗಿ ಬರೋಲ್ಲ ಈಚೆ. ಇವಾಗ ನಾವು ಎಣ್ಣೆನಾದ್ರು ತೊಗೋಬೋದು, ತುಪ್ಪನಾದ್ರು ತೊಗೋಬೋದು. ನೀವು ತುಪ್ಪ ತೊಗೊಳ್ರಿ, ತುಂಬ
ಬೆಸ್ಟು. ಯಾಕೆಂದರೆ ಇದಕ್ಕೇನು ಜಾಸ್ತಿ ಬೇಕಾಗಲ್ಲ, ನಾವು ಲಟ್ಟಿಸ್ಬೇಕಂದ್ರೂ ಏನು ಎಣ್ಣೆ ಬೆಣ್ಣೆ ಏನೂ ಹಾಕಿರಲ್ಲ. ಇದಕ್ಕೆ ಮಾತ್ರ ತುಪ್ಪನೋ ಬೆಣ್ಣೆನೋ ಹಾಕಿ ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಎಲ್ತಿಗೂ ಒಳ್ಳೆಯದು. ಏನು ಒಂದು ಸ್ಪೂನ್ ಆದರೆ ಸಾಕು ಒಂದು ಇದಕ್ಕೆ. ಇವಾಗ ನೋಡಿ, ಇವಾಗ ಉಲ್ಟಾ ಮಾಡೋಣ. ಇವಾಗ ಉಲ್ಟಾ ಮಾಡಿ ತಿರ್ಗಿ ಮತ್ತೆ ಅಷ್ಟೇ ಅದೊಂದು ಸ್ವಲ್ಪ ರೋಸ್ಟ್ ಆದಮೇಲೆ ಅದಕ್ಕೂ ಸ್ವಲ್ಪ ತುಪ್ಪ ಹಾಕಿ ಇವಾಗ ನೀಟಾಗಿ ಎರಡೂ ಕಡೆ ನೀಟಾಗಿ ಅದು ಸೈಡಲ್ಲಿರೋದೆಲ್ಲ ಅದು ಬೇಯಬೇಕಲ್ವ, ಅದನ್ನು ನಾವು ಬೇಯಿಸೋಣ ಇವಾಗ ತುಪ್ಪ ಹಾಕಿ. ಇದು ಬೇಯಿಸೋದೇ ಸ್ವಲ್ಪ ಲೇಟ್ ಅಷ್ಟೇ. ಇನ್ನು ಮಿಕ್ಕಿದ್ದು ನಾವು ಚಪಾತಿ ಮಾಡ್ಕೊತೀವಿ, ಬೀಟ್ರೋಟ್ ಪಲ್ಯ ಮಾಮೂಲಿ ಎಲ್ಲರ ಮನೆಗೂ ಮಾಡೇ ಮಾಡ್ತೀವಿ. ಈ ಥರ ಮಾಡಿ, ಇದು ಒಂದು ಸ್ನ್ಯಾಕ್ಸು, ಇದು ಒಂಥರ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ನೀಟಾಗಿ ಬೇಯಿಸೋಣ. ಇದು ಬೆಂದಷ್ಟು ಚೆನ್ನಾಗಿರುತ್ತೆ, ಯಾಕೆ ಒಳಗಡೆ ಚೀಸೆಲ್ಲ ಹಾಕಿರ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ನೀಟಾಗಿ ಬೇಯಬೇಕು, ಹಂಗಂತ ಜಾಸ್ತಿ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಬೆಂದಿದ್ರೆ ಸಾಕು. ಅದರ ಎರಡೂ ಕಡೆ ತಿರುಗಿಸಿ ಇದು ಮಾಡ್ಕೋಬೇಕು. ಈ ಥರ ಇದು ಆಗಿದೆ ಅಂತ, ಯಾಕೆಂದರೆ ಸೈಡಲ್ಲಿ ಎಲ್ಲ ಬೆಂದಿದೆ, ಸೆಂಟ್ರಲ್ಲೂ ಬೆಂದಿದೆ, ಎಲ್ಲ ಕಡೆಯೂ ಬೆಂದಿದೆ. ನೋಡಿ ಇಷ್ಟು ಬೇಯಿಸಿದ್ರೂ, ಇಷ್ಟು ಸಲ ನಾನು ಮಗ್ಚಿ ಹಾಕಿದ್ರೂ ಅದು ಒಂಚೂರು ಓಪನ್ ಆಗಿಲ್ಲ. ಅದಕ್ಕೆ ಜಾಸ್ತಿ ನೀರಿನಂಶ ಇರಬಾರ್ದು ಅಂತ ಅದಕ್ಕೆ ಹೇಳಿದ್ದು. ನೋಡಿರಿ ಇವಾಗ ಸೆಕೆಂಡ್ನೇದು ನಾನು ಅಷ್ಟೇ ಲಟ್ಟಿಸ್ಕೊಂಡಿದ್ದೀನಿ, ಎಲ್ಲ ಎರಡೂ ಲಟ್ಟಿಸ್ಕೊಂಡು ಅದಕ್ಕೂ ಹಂಗೆ ಹಾಕಿ ಸುತ್ತಲೂ ಎಲ್ಲ ನೀಟಾಗಿ ಅದನ್ನು ಹಾಕೋಣ. ಬೆಲ್ಲನೂ ನಿಮ್ಗೆ ಆಪ್ಷನಲ್ಲೇ, ನಿಮ್ಗೆ ಬೇಕು ಅಂದರೆ ಹಾಕಿ, ಬೇಡ ಅಂದರೆ ಬೇಡ, ಸ್ಕಿಪ್ ಮಾಡಿ. ನಾನು ಹುಳಿ ಉಪ್ಪು ಖಾರ ಎಲ್ಲ ಒಂಥರ ಸ್ಪೈಸಿಯಾಗಿ ಸ್ವೀಟಾಗಿ ಚೆನ್ನಾಗಿರುತ್ತೆ ಅಂತ ನಾನು ಹಾಕಿದ್ದೀನಿ ಅಷ್ಟೇ. ನಿಮ್ದು ಆಪ್ಷನಲ್ಲು, ಬೇಕು ಅಂದರೆ ಹಾಕಿ, ಬೇಡ ಅಂದರೆ ಬೇಡ. ನೋಡಿ ಈ ಥರ ನೀಟಾಗಿ ಕೈಯಲ್ಲೆಲ್ಲ ಮಾಡಿ ನಾವು ಇನ್ನೊಂದು ಚಪಾತಿ ತೊಗೊಂಡಿದ್ವಲ್ಲ ಅದನ್ನು ಹಂಗೆ ಹಾಕೋಣ. ಈ ಥರ ಪ್ಯಾಕ್ ಮಾಡಿ ಸುತ್ತಲೂ ಫಸ್ಟು ನೀವು ಪ್ಯಾಕ್ ಮಾಡಬೇಕು, ಅಂದರೆ ಅದು ಪ್ರೆಸ್ ಮಾಡಬೇಕು. ಸ್ವಲ್ಪ ಅಕಸ್ಮಾತ್ ಕೈಗೆ ಅಂಟುತ್ತೆ ಅಂದರೆ ಸ್ವಲ್ಪ ಹಿಟ್ಟು ಹಾಕೊಂಡು ಅಂಟಿಸಿ. ಇವಾಗ ನಮಗೆ ಫಸ್ಟ್ ಲಟ್ಟಿಸಿದ್ವಲ್ಲ ಆ ಥರ ಎಲ್ಲಿ ದಪ್ಪ ಇರುತ್ತೋ ಎಲ್ಲಿ ಸೈಡಲ್ಲೆಲ್ಲ ಒಂಚೂರು ಲಟ್ಸೋಣ ಅಷ್ಟೆ. ಲಟ್ಸಿ ಇದನ್ನು ಕ್ಲೀನಾಗಿ ಫಸ್ಟು ಸೈಡಲ್ಲೆಲ್ಲ ತಗೊಳ್ರಿ, ಆಮೇಲೆ ಹಿಂಗಿರ್ತೀರಿ ಅಷ್ಟೆ. ಇವಾಗ ಸೇಮ್ ನಾವು ಫಸ್ಟ್ ಬೇಯಿಸಿದ್ವಲ್ಲ ಅದೇ ಥರ ಎರಡೂ ಕಡೆ ಬೇಯಿಸಿ ತುಪ್ಪ ಹಾಕ್ಕೊಂಡು ಬೇಯಿಸಿ. ಅಕಸ್ಮಾತ್ ತುಪ್ಪ ಇಲ್ಲ ಅಂತಂದರೆ ನೀವು ಎಣ್ಣೆನೇ ಯೂಸ್ ಮಾಡ್ಬೋದು. ಅಕಸ್ಮಾತ್ ಎಣ್ಣೆನೂ ನಾವು ಮನೇಲಿ ತಿನ್ನೋಂಗಿಲ್ಲ, ಏನಾದ್ರು ಡಯಟ್ ಇದು ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ, ನೀವು ಈ ಥರನೇ ಸುಮ್ಮನೆ ಅದು ಸುಕ್ಕನ್ನೇ ರೋಸ್ಟ್ ಮಾಡ್ಬೋದು. ನೀವೇನೂ ಹಾಕೋಕ್ಕೆ ಹೋಗ್ಬೇಡ್ರಿ, ಎಣ್ಣೆನೂ ಹಾಕ್ಬೇಡ್ರಿ, ತುಪ್ಪನೂ ಹಾಕ್ಬೇಡ್ರಿ, ಬೆಣ್ಣೆನೂ ಹಾಕ್ಬೇಡ್ರಿ, ಹಂಗೆ ಬರೀ ಇದೆ ನೀವು ರೋಸ್ಟ್ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಡಯಟ್ ಪ್ಲ್ಯಾನ್ ಮಾಡ್ತಿರ್ತಾರೆ, ನಾನು ತುಪ್ಪ ತಿನ್ನೋಂಗಿಲ್ಲ, ಆಯಿಲ್ ತಿನ್ನೋಂಗಿಲ್ಲ ಅಂತ ಅಂತಿರ್ತಾರೆ, ಅವ್ರಿಗೆ ಬೆಸ್ಟ್ ಇದು. ಬೆಸ್ಟು ರೆಸಿಪಿನೂ ಹೌದು, ಡಯಟ್ ಅವ್ರಿಗಿರೋದಕ್ಕೆ ಬೆಸ್ಟು ರೆಸಿಪಿ ಇದು. ಈ ಕಡೆ ಚಪಾತಿನೂ ತಿನ್ನಂಗೆ ಐತೈತೆ, ಬೀಟ್ರೋಟ್ ಪಲ್ಯನೂ ತಿನ್ನಂಗೆ ಐತೈತೆ, ಡ್ರೈ ಫ್ರೂಟ್ಸ್ ತಿನ್ನಂಗೆ ಐತೈತೆ. ನಾವು ಅದಕ್ಕೆ ಎಣ್ಣೆ ಏನು ಜಾಸ್ತಿ ಹಾಕಿಲ್ಲ, 2-3 ಸ್ಪೂನ್ ತುಪ್ಪ ಹಾಕಿದ್ದೀನಿ ಅಷ್ಟೇ. ಅಕಸ್ಮಾತ್ ತುಪ್ಪ ಬೇಡ ಅಂದರೆ ಹಂಗೆ ನೀವು ಬೇರೆ ರೋಸ್ಟ್ ಮಾಡ್ಕೊಂಡೆ ಈ ಥರ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ತುಂಬ ಆಪ್ಷನೆಲ್ಲ, ದೇಹಕ್ಕೆ ಆರೋಗ್ಯಕ್ಕೆ ಎಲ್ಲದಕ್ಕೂ ಒಳ್ಳೆಯದಿದು. ಆ ಥರ ಮಾಡ್ಕೋಬೋದು ಅಷ್ಟೇ. ತುಪ್ಪ ಹಾಕಬೇಕು ಅನ್ನೋದೇ ಇಲ್ಲ, ತುಪ್ಪ ಎಣ್ಣೆ ಏನು ಬೇಕು ಹಾಕಬೇಕು ಅನ್ನೋದಿಲ್ಲ. ನೀವು ಆ ಥರನೇ ರೋಸ್ಟ್ ಮಾಡ್ಬೋದು, ಡ್ರೈ ರೋಸ್ಟ್ ಮಾಡಿ ತಿನ್ಬೋದು. ನೋಡಿ ಇವಾಗ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಸ್ಟವ್ ಸಣ್ಣ ಮಾಡೋಣ, ಅಂದರೆ ಎರಡೂ ಕಡೆ ಚೆನ್ನಾಗಿ ಇದು ಮಾಡಬೇಕು ಅಂತ ಸಣ್ಣಗೆ. ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಇದು ಮಾಡೋದು ಸಾಕು. ನಾವು ಬೀಟ್ರೋಟ್ದು ರಸ ನಾವು ಮಡಿಕೊಂಡಿದ್ದು ಗೊತ್ತಾ, ಅದಕ್ಕೆ ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿ ಸ್ವಲ್ಪ ಸಾಲ್ಟು, ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರು, ಒಂದು ಚಿಟಿಕೆ, ಆಮೇಲೆ ಸ್ವಲ್ಪ ಶುಂಠಿ ಹಚ್ಕೊಂಡು ಮಡಿಕೊಂಡಿದ್ದೀನಿ. ಒಂದು ಕಾಲು ಇಲ್ಲಾಂದರೆ ಅರ್ಧ ಸ್ಪೂನಷ್ಟು ಹುಳಿ. ಇದು ನಿಮಗೂ ಆಪ್ಷನಲ್ಲಿ, ಹುಳಿ ಇಷ್ಟಪಡೋರು ನೀವು ತಿನ್ಬೋದು, ಇಲ್ಲ ಅಂದರೆ ಬೇಡ. ಇದನ್ನೆಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಇವಾಗ ಇದು ಒಂದು ಜ್ಯೂಸ್ ರೆಡಿ ಆಯಿತು, ಬೆಳಗ್ಗೆ ಮಾರ್ನಿಂಗ್ ಜ್ಯೂಸ್ದು ರೆಡಿ ಆಯಿತು. ಇವಾಗ ನಾವು ಎರಡು ಮಾಡ್ಕೊಂಡಿದ್ವಲ್ಲ, ಒಂದು ರೋಲ್ ಮಾಡ್ತೀನಿ ನಾನು ಈ ಥರ. ಇವಾಗ ನಿಮ್ಗೆ ರೋಲ್ ಮಾಡಬೇಕು ಅಂದರೆ, ಬೇಕು ಅಂದರೆ ನೀವು ತುಪ್ಪ ಹಾಕೋಬೋದು, ಜೇನುತುಪ್ಪ ಹಾಕೋಬೋದು, ಇದನ್ನು ಮಾಡ್ಕೋಬೋದು. ಇದನ್ನು ನಾನು ಕಟ್ ಮಾಡ್ತೀನಿ, ಇವಾಗ ಪಿಜ್ಜಾ ಕಟ್ ಮಾಡ್ತಾರಲ್ಲ ಹಂಗೆ ಕಟ್ ಮಾಡ್ತೀನಿ.
ನಿಧಾನ ಕಟ್ ಮಾಡಿ, ಹಿಂಗೆ ಫೋಲ್ಡ್ ಮಾಡಿ ಕಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಮತ್ತು ಎಷ್ಟು ಚೆನ್ನಾಗಿ ನಾವು ಹಾಕಿದ್ವಲ್ಲ ಅದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಿಜವಾಗ್ಲೂ ಬೆಸ್ಟ್ ಇರುತ್ತೆ ಈ ರೆಸಿಪಿ. ಡಯಟ್ ಪ್ಲ್ಯಾನ್ ಅವ್ರಿಗಿರ್ಬೋದು, ಮಕ್ಕಳಿಗಿರ್ಬೋದು, ದೊಡ್ಡವ್ರಿಗೂ ಇರ್ಬೋದು, ತುಂಬ ಇಷ್ಟಪಡ್ಕೊಂಡು ತಿಂತಾರೆ. ಒಂದ್ಸಲ ಅಲ್ಲಿ ಟ್ರೈ ಮಾಡಿ ನೋಡಿ. ಈ ಥರ ನೀವು ರೋಲ್ ಆದರೂ ಮಾಡ್ಕೊಳ್ಳಿ, ಇದೆಲ್ಲ ಕಟ್ಟಾದರೂ ಮಾಡ್ಕೊಳ್ರಿ, ಇಲ್ಲ ಚಪಾತಿ ತಿಂದಂಗಾದರೂ ತಿನ್ಬೋದು. ಅದು ನಿಮ್ಮ ಇಷ್ಟ, ಹೆಂಗೆ ಬೇಕಾದ್ರೂ ತಿನ್ನಿ. ನೋಡಿ ಇದು ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದ್ರ ಜೊತೆ ನಿಮಗೆ ಟೊಮೊಟೊ ಸಾಸು, ಇಲ್ಲಾಂದರೆ ಬೆಣ್ಣೆ, ತುಪ್ಪ, ಏನು ಬೇಕಾದ್ರೂ ನೀವು ಚಾಯ್ಸ್ ಮಾಡ್ಬೋದು. ನಾನು ಈರುಳ್ಳಿ ಮತ್ತು ನಿಂಬೆಹಣ್ಣು, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ. ಅವ್ರವ್ರು ಇಷ್ಟಪಟ್ಟಂಗೆ ನಾವು ಅದನ್ನು ಹಾಕೊಂಡು ತಿನ್ಬೋದು. ಇದಕ್ಕೆ ನಾನು ಊರಿಂದ ತರಿಸಿದ ಬೆಣ್ಣೆ ಹಾಕಿದ್ದೀನಿ. ಇವಾಗ ಜ್ಯೂಸಿಗೆ ನಾವು ಒಂದು ಗ್ಲಾಸಿಗೆ ಬಿಟ್ಟು ರೆಡಿ ಮಾಡೋಣ. ಮಯೋನೀಸು ಯೂಸ್ ಮಾಡ್ಬೋದು. ಮಯೋನೀಸ್ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇದಕ್ಕಿರುತ್ತೆ ಮಯೋನೀಸು. ನೀವು ಮಯೋನೀಸ್ ಆದರೂ ಯೂಸ್ ಮಾಡಿ. ಎಲ್ಲದಕ್ಕೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಇವಾಗ ಜ್ಯೂಸ್ ರೆಡಿ. ಮೇಲೆ 1-2 ಎಲೆವಷ್ಟು ನಾನು ಪುದೀನ ಹಾಕಿದ್ದೀನಿ. ಇವಾಗ ನೋಡಿ, ಇದಕ್ಕೆ ಡಯಟ್ ಇರೋಕ್ಕೆ ತುಂಬ ಒಳ್ಳೆ ಬೆನಿಫಿಟ್ಟು. ಎಲ್ಲರೂ